Pussycat, pussycat, where have you been? Meow meow. I've been to London to visit a queen. Pussycat, pussycat, what found you there? Meow meow meow. I found a mouse under a chair. Jack the Angel went up the hill to fetch a pail of water. Jack fell down and broke his trunk. Angel came tumbling after. ಯಾರು ನೀವು? ಯಾರು ಬೇಕು? ಯಾರಮ್ಮ ನೀನು? ನಿಮ್ ಹೆಸರು? ರೋಹಿಣಿ ಅಂತ. ಯಾರ ಮನೆ ಹುಡುಗಿ ನೀನು? ಈ ಮನೆ ಹುಡುಗಿನೇ. ಯಾರ ಮಗಳು? ನಮ್ಮಪ್ಪನ ಮಗಳು. ನಿಮ್ಮಪ್ಪ ಯಾರಮ್ಮ? ಚಂದ್ರಶೇಖರ್. ಚಂದ್ರಶೇಖರ? ಹೌದು. ಅವ್ರು ನಿಮ್ ತಂದೆನಾ? ಇಲ್ಲ, ನಿಮ್ ತಂದೆನಾ? ಹಾಗಲ್ಲಮ್ಮ, ಚಂದ್ರಶೇಖರ್ ಅಂದ್ರೆ ಯಾವ ಚಂದ್ರಶೇಖರು? ಈಗ ತೋರ್ಸಕ್ಕ ಆಗಲ್ಲ. ಯಾಕಮ್ಮ? ಅವರು ಸ್ನಾನ ಮಾಡ್ತಿದ್ದಾರೆ, ಹೊರಕ್ ಬರ್ಲಿ ತೋರಿಸ್ತೀನಿ. ಏನಮ್ಮ ನೀನ್ ಹೇಳ್ತಿರೋದು? ನನಗೊಂದು ಅರ್ಥ ಆಗ್ತಾ ಇಲ್ವೇ? ಪಾಠನಾ? ಅಲ್ಲಮ್ಮ, ನಿಮ್ ತಂದೆ ಚಂದ್ರು. ನಾ ಚಂದ್ರಶೇಖರ್, ಮೆಡಿಕಲ್ ರೆಪ್ರೆಸೆಂಟೇಟಿವ್. ಅಲ್ಲಿದ್ದಾನೆ ನೋಡು, ಅವರೇ. ಎಲ್ಲಮ್ಮ? ಆ ಫೋಟೋ. ನಮಸ್ಕಾರ. ಚಂದ್ರಶೇಖರ್ ಇದ್ದಾರಾ? ನೀವ್ಯಾರು? ನಾನು ಅವ್ರ ಮಗಳ ಟೀಚರ್. ಅವ್ರ ಮಗಳಿದ್ದಾಳ? ಹೌದು, ಊಟಿ ಕಾನ್ವೆಂಟ್ ನಲ್ಲಿ ಓದ್ತಿದ್ದಾಳೆ. ಬೆಳಗ್ಗೆ ನಾನೇ ಅವಳನ್ನ ಕರ್ಕೊಂಡ್ ಬಂದೆ. ಈ ಪ್ಯಾಕೆಟ್ ನನ್ನ ಲಗೇಜ್ ನಲ್ಲಿ ಸೇರಿತ್ತು, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಏನಾಯ್ತು? ನಾನ್ ಮೋಸ ಹೋಗ್ಬಿಟ್ನಪ್ಪ, ನಾನ್ ಮೋಸ ಹೋಗ್ಬಿಟ್ಟೆ. ಬಂದೆ ಮಣಿ. ಡ್ಯಾಡಿ ನಮ್ ಟೀಚರ್ ನಮಸ್ಕಾರ ಬಂದಿದ್ದಾರೆ. ಟೀಚರ್. ನಮಸ್ಕಾರ. ಏನ್ ವಿಷಯ? ಪಾಕೆಟ್ ನ ಮರ್ತು ಮನೆಗ್ ತಗೊಂಡ್ ಹೋಗಿದ್ದೆ, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಧಾನ ಕೊಡ್ಬೋದಾಗಿತ್ತಲ್ಲ. ನಾನ್ ಮೈಸೂರು ಹೋಗ್ತಾ ಇದ್ದೀನಿ. ಟೀಚರ್ ಬೃಂದಾವನ್ ಗಾರ್ಡನ್ ನೋಡ್ಕೊಂಡು ಬನ್ನಿ ಟೀಚರ್, ತುಂಬಾ ಚೆನ್ನಾಗಿದೆ. ಆಗ್ಲಮ್ಮ, ಬರ್ತೀನಿ. ಬಾಯ್ ಲತಾ. ಬಾಯ್ ಬಾಯ್. ಆ ಡ್ಯಾಡಿ, ಆವಾಗ್ಲೇ ಇನ್ನೊಂದು ಆಂಟಿ ಬಂದಿದ್ರು. ಇನ್ನೊಬ್ರು ಆಂಟಿನ? ಯಾರಮ್ಮ ಅದು? ಗೊತ್ತಿಲ್ಲ. ಏನ್ ಹೇಳಿದ್ರು? ನೀನ್ ಯಾರ ಮಗಳು ಅಂದ್ರು. ನಮ್ಮ ಅಪ್ಪನ ಮಗಳೇ ಅಂದೆ. ಯಾರ್ ನಿಮ್ಮ ಅಪ್ಪ ಅಂದ್ರು. ಚಂದ್ರಶೇಖರ್ ಅಂದೆ. ಯಾವ ಚಂದ್ರಶೇಖರ್ ಅಂದ್ರು. ಈ ಫೋಟೋ ತಲ್ಲಿರೋರು ಅಂದೆ. ಫೋಟೋ ನೋಡಿ ಕೋಪ ಮಾಡ್ಕೊಂಡ್ರು. ನನ್ ನೋಡಿದ್ರು, ಫೋಟೋ ನೋಡಿದ್ರು, ಕೋಪ ಮಾಡ್ಕೊಂಡ್ರು. ಮೋಸಗಾರ ಅಂದ್ರು, ಹೊಟ್ಟೋದ್ರು. ಮೋಸ್ಕಾರ? ಯಾರದು? ಅವ್ರ ಹೆಸರೇನಾದ್ರು ಹೇಳಿದ್ರೇನಮ್ಮ? ರೋಹಿಣಿ. ರೋಹಿಣಿನ ಬಂದಿತ್ತು. ಅಯ್ಯೋ, ಎಂತ ಅನಾಹುತ ಆಗೋಯ್ತು. ಏನ್ ಮಾಡೋದು? ಇರು, ಈಗಲೇ ಬಂದ್ಬಿಡ್ತೀನಿ. ಇವತ್ತು ಊಟಿಯಿಂದ ಮಗು ಬಂತು, ನಾಳೆ ಸಿಮ್ಲಾಯಿಂದ ಹೆಂಡತಿ ಬರ್ತಾಳೆ. ಈಗತ್ತೇನ್ ಪ್ರಯೋಜನ? ಆದದ್ದಾಯ್ತು. ಈಗ ನಾನು ಹೇಳಿದ್ದು ಹುಡುಗನ್ನೇ ಒಪ್ಕೋ. ಏನಂತೀಯ? ರೋಹಿಣಿ, ರೋಹಿಣಿ. ಯಾರಯ್ಯ ನೀನು? ಇದೇನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಇಷ್ಟ ಬೇಗ ನಾನು ಮರ್ತ್ಬಿಟ್ರ? ಅವತ್ ನೀನೇ ನನ್ನ ಮನೆ ಕರ್ಕೊಂಡ್ ಬಂದಿದ್ರಿ, ನಾನೇ ಸರ್ ಪಿಲ್ಸ್ಕೊಟ್ಟಿದ್ದು. ಅವತ್ ನಾವು ಪಿಲ್ಸ್ಕೊಟ್ಟೆ, ಇವತ್ ನನ್ನ ಮಗಳಿಗೆ ವಿಷ ಕೊಡ್ತಿದ್ಯಾ? ನೀನೇ ಮನುಷ್ಯನೇ? ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನೋಡ, ನಿನ್ನ ಮಾತು ಕೇಳಿ ನನ್ನ ಮಗಳು ಪಡ್ತಿರೋ ಕಷ್ಟನೇ ಸಾಕು. ಮೊದ್ಲು ಇಲ್ಲಿಂದ ಹೋಗೋ. ರೋಹಿಣಿ, ನೀನಾದ್ರೂ ನನ್ನ ಮಾತು ಕೇಳು. ಒಂದ್ ಚಿಕ್ಕ ಮಗು ಮಾತನ್ನ ಕೇಳ್ಕೊಂಡು ನೀ ದುಡುಕ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ. ದಯವಿಟ್ಟು ಯಾವ ನಿರ್ಧಾರಕ್ಕೂ ಬರ್ಬೇಡ. ಮಗು ಏನೋ ಸುಳ್ಳು ಹೇಳ್ಬೋದು, ಟೀಚರು ಸುಳ್ಳು ಹೇಳ್ತಾರ? ಓ, ಅವರು ಹೇಳ್ಬಿಟ್ರಾ? ರೋಹಿಣಿ, ಯಾಕೆ ಹೇಳ್ಬಾರ್ದೇನೆ? ಹೀಗೆ ಹೇಳಿ ಎಷ್ಟು ಜನ ಹೆಣ್ಮಕ್ಳು ಮೋಸ ಮಾಡಿದ್ಯಾ? ಅಪ್ಪ,
ಅವ್ರ ಹತ್ರ ಏನ್ ಮಾತು? 10,000 ರೂಪಾಯಿ ತಗೊಂಬಂದು ಅವ್ರ ಮುಖದ ಮೇಲೆ ಬಿಸಾಕಿ. ರೋಹಿಣಿ, ನಿನ್ ನಿಜವಾದ ವಿಷಯ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನೀವು ನನಗೆ 10,000 ರೂಪಾಯಿ ಕೊಟ್ಟಾಗ ನಾನ್ ಪ್ರೇಮದ ಕಾಣಿಕೆ ಅನ್ಕೊಂಡೆ. ಹಾವಿನ ಹೆಡೆ ಕೆಳಗಿದ್ದೀನಿ ಅನ್ಕೊಂಡಿರ್ಲಿಲ್ಲ. ರೋಹಿಣಿ, ಅಡ್ವೆಂಚರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಲ್ಲ, ಈಗ ಗೊತ್ತಾಯ್ತು. ರೋಹಿಣಿ, ನಿಜ ಏನು ಅಂತ ಹೇಳ್ತೀನಿ, ಕೇಳು. ಕೇಳೋದು ಹೇಳೋದು ಏನು ಬೇಕಾಗಿಲ್ಲ. ನಿನ್ ಕಥೆ ಕೇಳೋಕ್ ನಾವು ಸಿದ್ಧವಾಗಿಲ್ಲ. ತಗೊಂಬ ದುಡ್ಡು. ತಗೊಳ್ಳಿ ನಿಮ್ ದುಡ್ಡು, ಹೊರಟೋಗಿ ಇಲ್ಲಿಂದ. ರೋಹಿಣಿ, ಕೋಪದಲ್ಲಿ ಕತ್ತರಿಸ್ಕೊಂಡು ಮೂಗು ಶಾಂತಿಲ್ ಬರಲ್ಲ. ಅಲ್ಪಸಂಗ ಅಭಿಮಾನ ಭಂಗ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಅಂಗೈ ಹುಣಿಗೆ ಕನ್ನಡಿ ಬೇಕಾ ಅಂತಾರೆ. ರೋಹಿಣಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀನೇ ನನ್ನ ಜೀವ. ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡ್ರೆ ಸಾಕ್ ನಿಲ್ಸಯ್ಯ. ಡೋಂಟ್ ವೇಸ್ಟ್ ಅವರ್ ಟೈಮ್. ಗೆಟ್ ಔಟ್. ರೋಹಿಣಿ, ಇನ್ನು ಯಾಕೆ ನಿಂತಿದ್ಯಾ? ಹೋಗ್ಯಾ. ನಾಚಿಕೆ ಹಾಕೊಳ್ಳೋ ನಿನಗೆ? ನೋಡು, ಇನ್ಮೇಲೆ ಇವಳು ನಿನಗೆ ಪರಸ್ತೆ. ಅವಳ ಹತ್ರ ಮಾತಾಡ್ಕೊಡ್ದು, ಅವಳ ಮುಖ ನೋಡ್ಕೊಡ್ದು. 30ನೇ ತಾರೀಕು ಅವಳು ನಿಶ್ಚಿತಾರ್ಥ. ಬರೋ ತಿಂಗಳು ಮದುವೆ. ನನ್ನ ಅಳಿಯ ನನ್ನ ಸ್ನೇಹಿತನ ಮಗ ಬ್ಯಾಂಕ್ ನಲ್ಲಿ ಕೆಲಸದಲ್ಲಿದ್ದಾನೆ. 100% ಬ್ರಹ್ಮಚಾರಿ. ನಿನ್ನ ಮೋಸ್ಕರ ಅಲ್ಲ. ಹೋಗ್ಯಾ. ರೋಹಿಣಿ, ನನ್ನ ಮಾತು ಕೇಳು ಪ್ಲೀಸ್. ನನ್ನ ಮಾತು ಕೇಳು ರೋಹಿಣಿ, ಪ್ಲೀಸ್. ರೋಹಿಣಿ, 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 ನನ್ನ ಮಾತು ಕೇಳು. ರೋಹಿಣಿ, ಕೊನೆ ಸಲ ಹೇಳ್ತಾ ಇದ್ದೀನಿ, ನೀ ದುಡುಕ್ತಾ ಇದೀಯಾ? ರೋಹಿಣಿ, 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 ಒಂದು ಮಗು ಮಾತು ಕೇಳ್ಕೊಂಡು ನೀ ತಪ್ಪು ಮಾಡ್ತಾ ಇದೀಯಾ? ರೋಹಿಣಿ, ನನ್ನ ಮಾತು ಕೇಳು. ರೋಹಿಣಿ, ಪ್ಲೀಸ್. ದಾಮು, ನಮ್ ಬಾಸ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಕಣಯ್ಯ. ಹಾಗಲ್ಲ ಕಣಯ್ಯ, ಆ ಬ್ರಾಂಚ್ ನಲ್ಲಿ ವ್ಯವಹಾರ ಸರಿಯಾಗಿರ್ಲಿಲ್ವಂತೆ, ಡಲ್ ಆಗಿತ್ತಂತೆ. ಅದನ್ನ ಇಂಪ್ರೂವ್ ಮಾಡೋಕೋಸ್ಕರ ಚಂದ್ರನಲ್ಲಿ ಕಳಿಸ್ಯಾರ ಅಷ್ಟೇ. ಅವನು ಇಂಪ್ರೂವ್ ಮಾಡ್ತಾನಪ್ಪ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಶರ್ಲಿ, ಇನ್ಮೇಲೆ ಆಫೀಸ್ಗೆ ಕರೆಕ್ಟ್ ಟೈಮ್ ಬರ್ಬೇಕು. ಓ, ನೀವೇ ಬಾಸ್ ತರ ಆಡ್ತಿದ್ದೀರಲ್ಲ. ಇದು ಬಾಸ್ ಆರ್ಡರ್. ಅಣ್ಣ, ಯಾಕೆ ತುಂಬಾ ಬೇಜಾರಾಗಿದ್ದೀರಾ? ಅಣ್ಣ ಗಿಣ್ಣ ಅಂತ ಮಾತ್ರ ಅನ್ಬೇಡ. ನಾನೇ ಚಂದ್ರ ಟ್ರಾನ್ಸ್ಫರ್ ಆಗಿದೆ ಅಂತ ಫೀಲಿಂಗ್ ನಲ್ಲಿ ಇದ್ದೀನಿ. ಇವಳೊಬ್ಳು ಮುದ್ದೆ ಇಲ್ಲಿ. ನನ್ಗೂ ಫೀಲಿಂಗೇ ಅಣ್ಣ. ನೋಡು, ನೀ ಇನ್ನೊಂದ್ಸಲ ಅಣ್ಣ ಅಂದ್ರೆ ನಾನೇ ಟ್ರಾನ್ಸ್ಫರ್ ಆಗ್ಬಿಡ್ತೀನಿ ಅಷ್ಟೇ. ಮಿಸ್ಟರ್ ಚಂದ್ರಶೇಖರ್, ನೀವು ನಮ್ಮ ಕಂಪನಿಗೆ ಬಂದಿದ್ದು ನಂಗೆ ಬಹಳ ಸಂತೋಷ ಆಗಿದೆ. ನಿಮ್ಮಿಂದ ನಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿಪ್ಪ, ಈ ಊರ್ನಲ್ಲೂ ಸೋಪು ಗೀಪು ಅಂತ ಕ್ಯಾನ್ವಾಸ್ ಮಾಡಕ್ ಹೋಗ್ಬೇಡಿ ಸರ್. ನಿಮ್ ಹಳೆ ಬ್ರಾಂಚ್ ಮ್ಯಾನೇಜರು ಫೋನ್ ಮಾಡಿ ನಿಮ್ ಆಕ್ಟಿವಿಟೀಸ್ ಎಲ್ಲ ತಿಳಿಸಿದ್ದಾರೆ. ಸುಮ್ನೆ ತಮಾಷೆ ಮಾಡಿದಷ್ಟೇ. ಬನ್ನಿ, ನಿಮ್ ಕೊಲೀಗ್ಸ್ ಪರಿಚಯ ಮಾಡ್ಕೊಡ್ತೀನಿ. ಪ್ಲೀಸ್. ದಿನಬೆಳಗಾದ್ರೆ ಸೀಟು 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 ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತೇನ್ರಿ ಈ ಸೀಟ್ಗೆ. ಸದ್ಯಕ್ಕೆ ನಿಮ್ ಸೀಟ್ ಇದು, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸೀಟ್ ನನ್ಗಲ್ಲ ಸರ್, ನನ್ನ ಮಗಳಿಗೆ ಅಡ್ಮಿಷನ್ಗೆ. ಅಡ್ಮಿಷನ್ ನೋಡಿ, ಇಡೀ ಲೈಫ್ಗೆ ಫಸ್ಟ್ ಫೌಂಡೇಶನ್ ಈ ಅಡ್ಮಿಷನ್. 2 ವರ್ಷದಿಂದ ರಿಸರ್ವ್ ಮಾಡ್ತಾರೆ, ಅವರಿಗೆ ಸಿಗೋದು ಕಷ್ಟ. ಇದ್ದಕ್ಕಿದ್ದಾಗ ನೀವು ಬಂದು ಕೇಳಿದ್ರೆ ಹೇಗ್ರಿ ಸಿಗುತ್ತೆ? ತಾವು ದೊಡ್ಡ ಮನಸ್ ಮಾಡಿ ನನ್ನ ಮಗಳಿಗೊಂದು ಸೀಟ್ ಕೊಟ್ರೆ. ನೋಡಿ, MLA ಸೀಟ್ ಸಲೀಸಾಗಿ ಸಿಗತ್ತೆ, ಆದ್ರೆ ಈ ನರ್ಸರಿ ಸೀಟ್ ಸಿಗೋದು ಬಹಳ ಕಷ್ಟ. ಹೊಟ್ಟೆಲ್ ಮಗು ಇದ್ದಾಗ ರಿಸರ್ವ್ ಮಾಡ್ತಾರೆ, ಅಂತವ್ರಿಗೆ ಸೀಟ್ ಸಿಗೋಲ್ಲ. ನೀವು ರೆಡಿಮೇಡ್ ಕರ್ಕೊಂಬಂದು ಸೀಟ್ ಕೊಡಿ ಅಂದ್ರೆ ಹೇಗ್ರಿ ಕೊಡೋದು? ಸರ್, ನೀವು ಸೀಟ್ ಕೊಡಲ್ಲ ಅಂದ್ರೆ ನನ್ನ ಎಜುಕೇಶನ್ ಎಲ್ಲ ಹಾಳಾಗುತ್ತೆ. ನಾನು ರ್ಯಾಂಕ್ ಸ್ಟೂಡೆಂಟ್ ಸರ್, ಚೆನ್ನಾಗಿ ಓದ್ತೀನಿ. ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ. ಪ್ಲೀಸ್ ಸೀಟ್ ಕೊಡಿ ಸರ್. ವೆರಿ ಗುಡ್. ಎಷ್ಟೋ ಮಕ್ಕಳು ಸ್ಕೂಲ್ ಬರಬೇಕಾದ್ರೆ ಅಳುತ್ತವೆ. ಎಜುಕೇಶನ್ ಮೇಲೆ ಈ ಮಗುಗಿರೋ ಇಂಟ್ರೆಸ್ಟ್ ನೋಡಿದ ಮೇಲೆ ಡಿಸಪಾಯಿಂಟ್ ಮಾಡೋಲ್ಲ. ಖಂಡಿತ ಸೀಟ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನೋಡಿ, ಹಾಸ್ಟೆಲ್ ಫೆಸಿಲಿಟೀಸ್ ಕೊಡಕ್ಕಾಗಲ್ಲ. ಪರವಾಗಿಲ್ಲ ಸರ್. ಮಗು ಹೆಸರು ಲತಾ ಅಂತ. ಏ ಲತಾ, ಚೋಟ್ ಉದ್ದ ಇದೆಯಾ? ಅದೆಷ್ಟು ಮಾತಾಡೋದು? ಮಾತಾಡ್ತಾ ಹೋದ್ರೆ ಅಂಗಡಿ ಅವನು ಟೋಪಿ ಹಾಕ್ಬಿಡ್ತಾನೆ. ಈಗ ನೀನ್ ನನ್ಗೆ ಹಾಕದಿಲ್ಲ 1 ತಿಂಗಳು ಸಂಬಳ ಟೋಪಿನ.
ಯಾಕೆ ಮರಿ ನಿದ್ದೆ ಬರ್ತಾ ಇದೆಯಾ? ಯಾಕೋ ತಲೆ ನೋಯ್ತಾ ಇದೆ. ತಲೆನೋವ? ಹಾ, ಒಂದ್ ನಿಮಿಷ ಇರು, ಬಂದೆ. ಲತಾ, ಮೇಲ್ ನಿಂತ್ಕೊಮ್ಮ. ಕೆಟ್ಟ ಕಣ್ಣು, ಸೊಟ್ ಕಣ್ಣು, ಊರೂರ್ ಕಣ್ಣು ಯಾವ್ದನ್ನು ಮಗು ಮೇಲೆ ಬೀಳ್ದೆ ಇರ್ಲಪ್ಪ. 3 ಸಲ ಹೋಗಿ. ಏನಿದು? ನೀನ್ ಅಂಗಡಿಗೆ ಬಂದಿದ್ಯಲ್ಲ ಮರಿ, ಅಂಗಡಿಯವ್ರಲ್ಲ ನಿನ್ನೆ ನೋಡ್ತಾ ಇದ್ರು, ಅದಕ್ಕೆ ನಿನ್ ದೃಷ್ಟಿ ಆಗಿದೆ. ದೃಷ್ಟಿನಾ? ಹಾ, ಈಗ ತೆಗೆದ್ಬಿಟ್ಟಲ್ಲ, ನಿನ್ ತಲೆನೋವೆಲ್ಲ ಓಡೋಟೋಗುತ್ತೆ. ಹೌದಾ?